ಇನ್ನು ಪೊಲೀಸರು 3400 ಮೆಟ್ರಿಕ್ ಟನ್ ಮರಳನ್ನು ವಶಕ್ಕೆ ಪಡೆದಿದ್ರು. ಆದರೆ ಆ ಮರಳು ಇದೀಗ ನಾಪತ್ತೆ ಆಗಿಬಿಟ್ಟಿದೆ ಅಂತೆ. ಇದೆಂಥ ವಿಚಿತ್ರ ಘಟನೆ ಅಂತ ಹೇಳಿ ಪೊಲೀಸರು ಜಪ್ತಿ ಮಾಡಿದ್ದಂಥ 3400 ಮೆಟ್ರಿಕ್ ಟನ್ ಮರಳು ನಾಪತ್ತೆ ಆಗಿದೆ ಅಂತೆ. ಅಕ್ರಮವಾಗಿ ಸಂಗ್ರಹಿಸ್ತಾ ಇದ್ದಂಥ ಮರಳು ಜಪ್ತಿ ಮಾಡಿದ್ದಂಥ ಪೊಲೀಸರು. ಆದರೆ ಈಗ ಮರಳೆ ನಾಪತ್ತೆ ಆಗಿದೆ, ಅದು ಕೂಡ ಒಂದೆರಡಲ್ಲ, 3400 ಮೆಟ್ರಿಕ್ ಟನ್. ರಾಯಚೂರು ಜಿಲ್ಲೆಯ ಹಂಪನಾಳ ಗ್ರಾಮದಲ್ಲಿ ಮರಳು ನಾಪತ್ತೆ ಆಗಿದೆ. ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹವನ್ನು ಮಾಡಲಾಗಿತ್ತು. ಯಾವ ಗ್ರಾಮ, ಎಲ್ಲಿ? ಪೊಲೀಸ್ ಗಣಿ ವಿಜ್ಞಾನ ಇಲಾಖೆ ಜಂಟಿಯಾಗಿ ದಾಳಿ ಮಾಡಿ ಜಪ್ತಿಯನ್ನು ಮಾಡಿದೆ. ಅನುಮತಿ ಪಡೆದಂಥ 3000 ಮೆಟ್ರಿಕ್ ಟನ್ ಸಾಗಿಸಿದ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಗಣಿ ಇಲಾಖೆ ಉಪನಿರ್ದೇಶಕರು ಕರೆಗೂ ಸಿಕ್ತಿಲ್ಲ ಅಂತೆ, ಕಚೇರಿಗೂ ಬರ್ತಿಲ್ಲ ಅಂತೆ. ಸೊ ನೇರವಾಗಿ ಗಣಿ ಇಲಾಖೆಯ ಉಪನಿರ್ದೇಶಕರ ಕೈವಾಡ ಇದರಲ್ಲಿ ಇದ್ದೇ ಇರುತ್ತೆ. ಅವರನ್ನು ಸರಿಯಾಗಿ ತನಿಖೆಯನ್ನು ಮಾಡಬೇಕಷ್ಟೇ. ರಾಯಚೂರಲ್ಲಿ ವ್ಯವಸ್ಥಿತವಾಗಿ ನಡೀತಿದ್ಯಾ ಅಕ್ರಮ ಮರಳು ಸಾಗಾಟ ಅನ್ನುವಂಥ ವಿಚಾರ. ಪೊಲೀಸರು ಜಪ್ತಿ ಮಾಡಿದಂಥ 3400 ಮೆಟ್ರಿಕ್ ಟನ್ ಮರಳು ನಾಪತ್ತೆ ಆಗಿಬಿಟ್ಟು. ಎಲ್ಲಿ? ರಾಯಚೂರು ಜಿಲ್ಲೆಯ ಹಂಪನಾಳ ಗ್ರಾಮದಲ್ಲಿ. ರಾಯಚೂರು ಜಿಲ್ಲೆಯ ಹಂಪನಾಳ ಗ್ರಾಮದಲ್ಲಿ ಮರಳು ನಾಪತ್ತೆ ಆಗಿದೆ. ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹವನ್ನು ಮಾಡಲಾಗಿತ್ತು. ಅದು ಇದೀಗ ನಾಪತ್ತೆಯಾಗಿದೆ ಅನ್ನುವಂಥ ಸುದ್ದಿ ಲಭ್ಯವಾಗ್ತಾ ಇದೆ. ಪೊಲೀಸರು ಜಪ್ತಿ ಮಾಡಿದಂತಹ 3400 ಮೆಟ್ರಿಕ್ ಅಕ್ರಮ ಮರಳು ದಂಧೆ ರಾಯಚೂರಿನ ಹಂಪನಾಳದಲ್ಲಿ ಎಷ್ಟರ ಮಟ್ಟಿಗೆ ಅವರು ರಾರಾಜಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಅಕ್ರಮವಾಗಿ ಸಂಗ್ರಹ ಮಾಡಿದಂಥ 3400 ಮೆಟ್ರಿಕ್ ಟನ್ ಮರಳನ್ನ ಪೊಲೀಸರು ವಶಕ್ಕೆ ಪಡಿತಾರೆ, ಜಪ್ತಿ ಮಾಡ್ತಾರೆ. ಆದರೆ ಇದೀಗ ರಾತ್ರೋರಾತ್ರಿ ಆ ಮರಳೇ ನಾಪತ್ತೆ ಆಗಿದೆ. ಅಧಿಕಾರಿಗಳು ಶಾಮೀಲಾಗದೆ ಇಷ್ಟು ಸಲೀಸಾಗಿ ಸುಲಭದಲ್ಲಿ ಆ ಮರಳು ನಾಪತ್ತೆ ಆಗೋಕೆ ಸಾಧ್ಯ ಇಲ್ಲ. ಈ ಅಕ್ರಮ ಮರಳುಗಾರಿಕೆಯನ್ನ ಹಿಂದೆ ಯಾರ್ಯಾರಿದ್ದಾರೆ ಕೂಲಂಕುಷವಾಗಿ ತನಿಖೆ ಮಾಡಿ ಅವರನ್ನ ಒದ್ದು ಜೈಲಿಗೆ ಹಾಕದೇ ಇದ್ರೆ ಈ ಅಕ್ರಮ ನಿಲ್ಲಲ್ಲ. ರಾಯಚೂರಿನ ಹಂಪನಾಳದ ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀವಿ ನಾವು ನಿಮಗೆ. ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ತುಂಬಿಟ್ಟಿದ್ದಂತಹ ಅಥವಾ ಗುಡ್ಡೆ ಹಾಕಿದ್ದಂತಹ ಬರೋಬ್ಬರಿ 3400 ಮೆಟ್ರಿಕ್ ಟನ್ ಅಷ್ಟು ಮರಳು ಪೊಲೀಸರು ಜಪ್ತಿ ಮಾಡಿದ್ರೆ ಅದನ್ನು ತಿಂದವ್ರು ಯಾರು, ಅದನ್ನು ಮಾಯ ಮಾಡಿದವ್ರು ಯಾರು, ಅದನ್ನ ಕೂಲಂಕುಷವಾಗಿ ತನಿಖೆ ಆಗಲೇಬೇಕು. ರಾಯಚೂರಲ್ಲಿ ವ್ಯವಸ್ಥಿತವಾಗಿ ಈ ಅಕ್ರಮ ಮರಳು ಮಾರಾಟ ಅಥವಾ ಅಕ್ರಮ ಮರಳು ದಂಧೆ ನಡೀತಾ ಇದೆಯಾ ಅನ್ನುವಂತಹ ಆರೋಪ ಇದೀಗ. ಅನುಮತಿ ಪಡೆಯದ 3000 ಮೆಟ್ರಿಕ್ ಟನ್ ಮರಳನ್ನು ಜಪ್ತಿ ಮಾಡಿದ್ರು. ಆದರೆ ಹಂಪನಾಳ, ರಾಯಚೂರು ಜಿಲ್ಲೆಯ ಹಂಪನಾಳ ಗ್ರಾಮದಲ್ಲಿ ರಾತ್ರೋರಾತ್ರಿ ಮರಳೇ ಕಳವಾಗಿಬಿಟ್ಟಿದೆ. ಯಾರು ಅದನ್ನ ರಕ್ಷಿಸಬೇಕಿತ್ತೋ ಅವರೇ ಕದ್ದಿದ್ದಾರೆ ಅನ್ನುವಂಥ ಆರೋಪ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ರಾಯಚೂರು ಜಿಲ್ಲೆಯ ಹಂಪನಾಳ ಗ್ರಾಮದ ಮರಳು 3400 ಮೆಟ್ರಿಕ್ ಟನ್ ಮರಳು ಒಂದೆರಡಲ್ಲ ಕಣ್ರಿ. ಇವರು ದೋಚಿದ್ದು, ಅಕ್ರಮವಾಗಿ ದುಡ್ಡು ಮಾಡೋಕೆ ಹೊರಟಿದ್ದು ₹1-2 ಅಲ್ಲ, 3400 ಮೆಟ್ರಿಕ್ ಟನ್ ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ. ಅದನ್ನು ಪೊಲೀಸರು ಹೋಗಿ ಜಪ್ತಿ ಮಾಡೋದಂತೆ, ಆಮೇಲೆ ಅದು ಕಳವಾಗೋದಂತೆ, ಆಮೇಲೆ ಆ ಉಪನಿರ್ದೇಶಕ ಅಧಿಕಾರಿಗಳು ಆಫೀಸಿಗೆ ಬರಲ್ವಂತೆ. ಏನ್ರಿ ಇದೆಲ್ಲ ನಾಟಕ? ಏನು ಯಾರಿಗೂ ಅರ್ಥ ಆಗಲ್ಲ ಅಂತ ಎಣಿಸಿದ್ದೀರಾ?